ಆರ್ ಟಿ ಒ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಅಧಿಕಾರಿಗಳು ಪೊಲೀಸರು ಏನು ಮಾಡ್ತಿದ್ದಾರೆ ಎಂಬುದು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಅಕ್ರಮವಾಗಿ ಒಂದು ಕಡೆ ಬೈಕ್ಗಳನ್ನು ಓಡಿಸ್ತಿದ್ದಾರೆ ವೆಸ್ಟ್ ಬೆಂಗಾಲೂರು, ಅಕ್ರಮ ಬಾಂಗ್ಲಾದೇಶದವರು. ನಾನೀಗ ಬೆಡ್ದಾಸ್ಪುರ, ಎಲೆಕ್ಟ್ರಾನ್ ಸಿಟಿಯ ಬೆಡ್ದಾಸ್ಪುರ ಒಂದು ಸ್ಥಳದಲ್ಲಿದ್ದೇನೆ. ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಿದ್ರೆ ಐ ಡಿ ಕಾರ್ಡ್ ಎಲ್ಲ ತೋರಿಸ್ತಿದ್ರೆ ನೋಡಿ. ಬೈಕ್ಗಳು ನೋಡಿ ಯಾವ ರೀತಿ ಅಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಬೈಕು ಹಿಂದೆ ನೋಡ್ತಿರ್ಬೋದು ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಲೈಸೆನ್ಸ್ ಇದೆನಾ, ಆರ್ ಸಿ ಇದೆನಾ, ಎಫ್ ಸಿ ಇದೆನಾ, ಏನೂ ಇಲ್ಲ. ಇದಕ್ಕೆ ಡಾಕ್ಯುಮೆಂಟ್ಸ್ ತೋರಿಸಂದ್ರೆ ತೋರಿಸ್ತಾ ಇಲ್ಲ, ಯಾವುದೂ ಇಲ್ಲ. ಏನೋ ಅವ್ರನ್ನ ಕೇಳೋರು ಇಲ್ಲ, ಮಾಡೋರಿಲ್ಲ. ಸಿಟಿಯಲ್ಲಿ ಹೆಗ್ಗಿಲಿದ ಓಡಾಟ ಮಾಡ್ತಾರೆ, ಮತ್ತೊಂದು ಕಡೆ ಕಸ ಹಾಯ್ತಾರೆ. ಕಸ ತಂದು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇಲ್ಲಿ ಗುಜರಿ ಥರ ನಿರ್ಮಾಣವಾಗಿದೆ. ಒಂದು ಇಲ್ಲಿ ಸೆಡ್ ಹಾಕಿ ಒಂದು ಕಡೆ ಲಾಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಅದು ಡಿಸ್ಕವರ್ ಗಾಡಿ, ಇದು ಸುಜುಕಿ ಗಾಡಿ ನೋಡಿ ಯಾವ ರೀತಿ ಇದೆ. ಒಂದು ಕಡೆ ಟ್ರಾಫಿಕ್ ಪೊಲೀಸರು ಚೆಕ್ ಮಾಡ್ತಾರಲ್ಲ ಗೊತ್ತಾಗಲ್ಲ, ಆರ್ ಟಿ ಒ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ. ಹೀಗಾಗಿ ಪ್ರಶ್ನೆ ಮಾಡುತ್ತೆ. ಒಂದು ಕಡೆ ಇವೆಲ್ಲ ಆಂತರಿಕ ಭದ್ರತೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ, ಬೈಕ್ಗಳನ್ನು ಓಡಿಸ್ತಿದ್ದಾರೆ, ಇದರಿಂದ ಕಳ್ಳತನ ಆಗ್ತದೆ ಅಂತ ಒಂದು ಗಂಭೀರ ಆರೋಪ. ಮತ್ತು ಇಲ್ಲೆಲ್ಲ ಅಕ್ರಮ ಬಾಂಗ್ಲಾದವರು ಇದ್ದಾರೆ ಎಂಬುದು ಆರೋಪ. ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ ಅಧಿಕಾರಿಗಳು. ಇಲ್ಲಿ ಹಿಂದೂ ಮುಖಂಡರಿದ್ದಾರೆ, ಸಂತೋಷ್ ಅವರು ಮಾತಾಡಿಸ್ತೀನಿ ಸರ್. ಬೈಕ್ಗಳೆಲ್ಲ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗಂಧ ಗಾಳಿ ಏನಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಆರ್ ಸಿ ಇಲ್ಲ, ಎಫ್ ಸಿ ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ದೇಶದ ಭದ್ರತೆ, ಕರ್ನಾಟಕದ ಭದ್ರತೆ, ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಒತ್ತಾಯ ಮಾಡ್ತಾರೆ, ಮತ್ತು ಪೊಲೀಸರಿಗೆ ಮತ್ತು ಆರ್ ಟಿ ಒ ಅಧಿಕಾರಿಗಳಿಗೆ ಸರ್ ಏನು ಮಾಡ್ತಿದ್ದಾರೆ ಎಂಬುದು ಪ್ರಶ್ನೆ ಮಾಡುತ್ತೆ ಈ ಒಂದು ದೃಶ್ಯ ನೋಡಿದ್ರಂತ. ಮೋಟಾರ್ ಕಾಯ್ದೆ 1980 ಇದ್ರೂ ಅನ್ವಯ ಪ್ರಕಾರ ಯಾವುದೇ ಗಾಡೀಲಿ ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ. ಇದು ಟೂ ವೀಲರ್ ತೊಗೊಂಡೋಗಿ 4 ಚಕ್ರ ವಾಹನ, ಗಾಡಿ ವಾಹನ ಇವ್ರು ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ಇವ್ರು ಓಡಿಸ್ತಾರೆ. ನಾನು ಮೊನ್ನೆಯಿಂದನೂ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಾರಿಗೆ ಅಧಿಕಾರಿಗಳು ಯಾರಿದ್ದಾರೆ, ಸಾರಿಗೆ ನಮ್ಮ ಸಚಿವರು ಯಾರಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಗಾಡಿಗೆ ಅನುಮತಿ ಯಾಕೆ ಕೊಟ್ರಿ ನೀವು? ಮತ್ತು ಬೆಂಗಳೂರಲ್ಲಿ ಈ ಥರದ್ದು ಸುಮಾರು 10,000ಕ್ಕೂ ಹೆಚ್ಚು ನಾನು ಕೊಡ್ತೀನಿ. ಯಾವುದೇ ದಾಖಲಾತಿ ಇಲ್ಲ, ಆರ್ ಸಿ ಬುಕ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಯಾವುದೂ ಇಲ್ಲ. ಅದರಲ್ಲಿ ಈ ಥರ ಆಲ್ಟ್ರೇಷನ್ಗೆ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ಲವೇ ಇಲ್ಲ ಇದರಲ್ಲಿ. ನಮ್ಮ ದೇಶದವರ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ, ಕಡೆ ಅಕ್ರಮ ಬಾಂಗ್ಲಾದವ್ರು ಇದ್ದಾರೆ ಅಂತ ಹೇಳ್ತಾರೆ. ಬರ್ತೀನಿ. ಈಗ ವೆಸ್ಟ್ ಬೆಂಗಾಲ್ ಅಂದ್ಕೊಂಡು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಬಾಂಗ್ಲಾದೇಶದವ್ರು ಒಳಗಡೆ ಸುರಕ್ಷತೆ ಮಾಡ್ಕೊಂಡು ಕೂತವ್ರೆ. ಇಷ್ಟೊತ್ತಲ್ಲಿ ಬಂದರೂ ಕೂಡ ಬರೀ ಇಬ್ಬರು ಮಾತ್ರ ಹೊರಗಡೆ ಬರ್ತಾರೆ. ಇಷ್ಟೇ ಜನ ಬಂದರೂ ಕೂಡ ನಮಗೇನಾದ್ರು ಹೆಚ್ಚು ಕಡಿಮೆ ಅತಿಕ್ರಮ ಪ್ರವೇಶ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಇವತ್ತು ದಬ್ಬಾಳಿಕೆ ಮಾಡೋಕ್ಕೆ ಬಂದವ್ರೆ. ಅಂಥದ್ರಲ್ಲಿ ಓಕೆ ದಾಖಲಾತಿಗಳಿಲ್ಲ, ಅವ್ರನ್ನ ಸಿಗ್ತಾ ಇಲ್ಲ, ನಾವು ಕಂಡು ಹಿಡಿತೀವಿ. ಇದ್ರ ಬಗ್ಗೆ ನೀವು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಸಚಿವರಿಗೆ ಯಾರಿದ್ದಾರೆ, ಆಫೀಸರ್ ಯಾರಿದ್ದಾರೆ, ಅವ್ರಿಗೆ ಮುಟ್ಸಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು, ಯಾಕಂದರೆ ಎಲ್ಲ ಆರ್ ಸಿ ಇಲ್ಲ, ಎಫ್ ಸಿ ಇಲ್ಲ, ಲೈಸೆನ್ಸ್ ಇಲ್ಲ, ಏನೋ ರಾಜ್ಯಾರೋಷವಾಗಿ ಸಿಟಿಯಲ್ಲಿ ಓಡಾಡ್ತಾ ಮಾಡ್ತಾರೆ. ಏನೋ ಚಿಂದೆ ಆಯ್ತಾರೆ, ಇಲ್ಲಿ ತಂದು ಸುರಿತಾರೆ. ಮತ್ತು ಯಾಕಂದರೆ ಇದಕ್ಕೊಂದು ಮುಖಂಡ ಅಂತಿದ್ದಾರೆ, ಆ ಮುಖಂಡವನ್ನು ಪತ್ತೆ ಹಚ್ಚಬೇಕಾಗತ್ತೆ. ಯಾರು ಇವ್ರನ್ನ ಕರ್ಕೊಂಬಂದವ್ರು, ಯಾರು ಇಲ್ಲಿ ಜಾಗ ಕೊಟ್ಟವ್ರು ಯಾರು, ಎಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಇವರು ನಮ್ಮ ದೇಶದವರ, ಅಕ್ರಮ ಬಾಂಗ್ಲಾದವರ. ಯಾಕಂದ್ರೆ ನೋಡಿ, ಒಂದು ಕೈ ಆರ್ ಸಿ ಬುಕ್ ಇಲ್ಲ, ಅಲ್ಟ್ರೇಷನ್ ಗಾಡಿಗಳು ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿಗ ಆಟ ನೋಡಿ ಯಾವ ರೀತಿ ಇದೆ. ಇದರಲ್ಲೆಲ್ಲ ಚಿಂತೆ ಆಯ್ದು ತಂದು ಇಲ್ಲಿ ಬಂದು ಡಂಪ್ ಮಾಡ್ತಾರೆ, ಇಲ್ಲಿಂದ ಬೇರೆ ಕಡೆ ಮಾರಾಟ ಮಾಡ್ತಾರೆ. ಎಲ್ಲ ನೋಡ್ತಿರ್ಬೋದು, ಬಿಯರ್ ಬಾಟಲ್ ಆಯಿತು, ಎಲ್ಲ ಕಸ ಕಡ್ಡಿಯನ್ನು ತಂದು ಇದು ಆಂಧ್ರ ಪ್ರದೇಶ. ಇದು ನೋಡಿ, ಆಂಧ್ರ ಪ್ರದೇಶದ ಒಂದು ಕಡೆ ಗೂಡ್ಸ್ ವಾಹನ ಇದು ತರ್ತಾರೆ. ಎಲ್ಲೇ ಒಂದು ಕಡೆ ಇಲ್ಲಿ ತುಂಬ ತೊಂದರೆ ಆಗ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸಾರಿಗೆ ಅಧಿಕಾರಿಗಳು, ಆರ್ ಟಿ ಒ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಎಗ್ಗಿಲ್ಲದೆ ಈ ಥರ ಅಲ್ಟ್ರೇಷನ್ ಗಾಡಿಗಳನ್ನು ಮಾಡಿಸಿದ್ದಾರೆ, ವೆಹಿಕಲ್ಗಳನ್ನು ತಂದು ಇಲ್ಲೆಲ್ಲ ಅಕ್ರಮವಾಗಿ ನಡೆಸ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಸ್ಥಳಕ್ಕೆ ಬರಬೇಕು, ಇವೆಲ್ಲವನ್ನು ಸೀಸ್ ಮಾಡಬೇಕು. ಮತ್ತು ಇವರು ವೆಸ್ಟ್ ಬೆಂಗಾಲ್ ಅವರು ಅಂತ ಹೇಳ್ತಿದ್ದಾರೆ. ಆಧಾರ್ ಕಾರ್ಡ್, ಐ ಡಿ ಕಾರ್ಡ್ ಎಲ್ಲವನ್ನ ಪತ್ತೆ ಹಚ್ಚಬೇಕಾಗತ್ತೆ. ಸ್ಟೇಟು, ಸೆಂಟ್ರಲ್ ಎಲ್ಲರೂ ಅಧಿಕಾರಿಗಳು ಬರಬೇಕಾಗತ್ತೆ. ಯಾಕಂದರೆ ಇವರೆಲ್ಲ ಮುಂದೆ ದೇಶಕ್ಕೆ ಮಾರಕ ಆಗ್ಬೋದು. ಯಾಕಂದರೆ ಇವತ್ತು 10, ನೆಕ್ಸ್ಟು 20, 100, 1000, 2000 ಆಗ್ಬೋದು ಮುಂದಿನ ದಿನಗಳಲ್ಲಿ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ ಟಿ ಒ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಅಧಿಕಾರಿಗಳು ಪೊಲೀಸರು ಏನು ಮಾಡ್ತಿದ್ದಾರೆ ಎಂಬುದು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಅಕ್ರಮವಾಗಿ ಒಂದು ಕಡೆ ಬೈಕ್ಗಳನ್ನು ಓಡಿಸ್ತಿದ್ದಾರೆ ವೆಸ್ಟ್ ಬೆಂಗಾಲೂರು, ಅಕ್ರಮ ಬಾಂಗ್ಲಾದೇಶದವರು. ನಾನೀಗ ಬೆಡ್ದಾಸ್ಪುರ, ಎಲೆಕ್ಟ್ರಾನ್ ಸಿಟಿಯ ಬೆಡ್ದಾಸ್ಪುರ ಒಂದು ಸ್ಥಳದಲ್ಲಿದ್ದೇನೆ. ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಿದ್ರೆ ಐ ಡಿ ಕಾರ್ಡ್ ಎಲ್ಲ ತೋರಿಸ್ತಿದ್ರೆ ನೋಡಿ. ಬೈಕ್ಗಳು ನೋಡಿ ಯಾವ ರೀತಿ ಅಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಬೈಕು ಹಿಂದೆ ನೋಡ್ತಿರ್ಬೋದು ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಲೈಸೆನ್ಸ್ ಇದೆನಾ, ಆರ್ ಸಿ ಇದೆನಾ, ಎಫ್ ಸಿ ಇದೆನಾ, ಏನೂ ಇಲ್ಲ. ಇದಕ್ಕೆ ಡಾಕ್ಯುಮೆಂಟ್ಸ್ ತೋರಿಸಂದ್ರೆ ತೋರಿಸ್ತಾ ಇಲ್ಲ, ಯಾವುದೂ ಇಲ್ಲ. ಏನೋ ಅವ್ರನ್ನ ಕೇಳೋರು ಇಲ್ಲ, ಮಾಡೋರಿಲ್ಲ. ಸಿಟಿಯಲ್ಲಿ ಹೆಗ್ಗಿಲಿದ ಓಡಾಟ ಮಾಡ್ತಾರೆ, ಮತ್ತೊಂದು ಕಡೆ ಕಸ ಹಾಯ್ತಾರೆ. ಕಸ ತಂದು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇಲ್ಲಿ ಗುಜರಿ ಥರ ನಿರ್ಮಾಣವಾಗಿದೆ. ಒಂದು ಇಲ್ಲಿ ಸೆಡ್ ಹಾಕಿ ಒಂದು ಕಡೆ ಲಾಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಅದು ಡಿಸ್ಕವರ್ ಗಾಡಿ, ಇದು ಸುಜುಕಿ ಗಾಡಿ ನೋಡಿ ಯಾವ ರೀತಿ ಇದೆ. ಒಂದು ಕಡೆ ಟ್ರಾಫಿಕ್ ಪೊಲೀಸರು ಚೆಕ್ ಮಾಡ್ತಾರಲ್ಲ ಗೊತ್ತಾಗಲ್ಲ, ಆರ್ ಟಿ ಒ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ. ಹೀಗಾಗಿ ಪ್ರಶ್ನೆ ಮಾಡುತ್ತೆ. ಒಂದು ಕಡೆ ಇವೆಲ್ಲ ಆಂತರಿಕ ಭದ್ರತೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ, ಬೈಕ್ಗಳನ್ನು ಓಡಿಸ್ತಿದ್ದಾರೆ, ಇದರಿಂದ ಕಳ್ಳತನ ಆಗ್ತದೆ ಅಂತ ಒಂದು ಗಂಭೀರ ಆರೋಪ. ಮತ್ತು ಇಲ್ಲೆಲ್ಲ ಅಕ್ರಮ ಬಾಂಗ್ಲಾದವರು ಇದ್ದಾರೆ ಎಂಬುದು ಆರೋಪ. ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ ಅಧಿಕಾರಿಗಳು.
ಇಲ್ಲಿ ಇಲ್ಲಿ ಹಿಂದೂ ಮುಖಂಡರಿದ್ದಾರೆ, ಸಂತೋಷ್ ಅವ್ರು ಮಾತಾಡಿಸ್ತೀನಿ ಸರ್. ಬೈಕ್ಗಳೆಲ್ಲ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗಂಧ ಗಾಳಿ ಏನಿಗೂ ಡಾಕ್ಯುಮೆಂಟ್ಸ್ ಇಲ್ಲ, RC ಇಲ್ಲ, FC ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆ ದೇಶದ ಭದ್ರತೆ, ಕರ್ನಾಟಕದ ಭದ್ರತೆ, ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಒತ್ತಾಯ ಮಾಡ್ತಾರೆ ಮತ್ತು ಪೊಲೀಸರಿಗೆ ಮತ್ತು RTO ಅಧಿಕಾರಿಗಳಿಗೆ ಸರ್ ಏನು ಮಾಡ್ತಿದೆ ಎಂಬುದು ಪ್ರಶ್ನೆ ಮೂಡುತ್ತೆ ಈ ಒಂದು ದೃಶ್ಯ ನೋಡಿದ್ರಂತ. ಮೋಟಾರ್ ಕಾಯ್ದೆ 1980 ಇದ್ರೂ ಅನ್ವಯ ಪ್ರಕಾರ ಯಾವುದೇ ಗಾಡೀಲಿ ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ. ಇದು ಟೂ ವೀಲರ್ ತೊಗೊಂಡೋಗಿ 4 ಚಕ್ರ ವಾಹನ ಗಾಡಿ ವಾಹನ ಇವ್ರು ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ಇವ್ರು ಓಡಿಸ್ತಾರೆ. ನಾನು ಮೊನ್ನೆಯಿಂದನೂ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಾರಿಗೆ ಅಧಿಕಾರಿಗಳು ಯಾರಿದ್ದಾರೆ, ಸಾರಿಗೆ ನಮ್ಮ ಸಚಿವರು ಯಾರಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇಂಥ ಗಾಡಿಗೆ ಅನುಮತಿ ಯಾಕೆ ಕೊಟ್ರಿ ನೀವು? ಮತ್ತು ಬೆಂಗಳೂರಲ್ಲಿ ತರದವು ಸುಮಾರು 10,000ಕ್ಕೂ ಹೆಚ್ಚು ನಾನು ಕೊಡ್ತೀನಿ. ಯಾವುದೇ ದಾಖಲಾತಿ ಇಲ್ಲ, RC ಬುಕ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಯಾವುದೂ ಇಲ್ಲ. ಅದರಲ್ಲಿ ಈ ಥರ ಆಲ್ಟ್ರೇಷನ್ಗೆ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ಲವೇ ಇಲ್ಲ ಇದರಲ್ಲಿ. ನಮ್ಮ ದೇಶದವರ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ, ನಮ್ಮ ಕಡೆ ಅಕ್ರಮ ಬಾಂಗ್ಲಾದವ್ರು ಇದ್ದಾರೆ ಅಂತ ಹೇಳ್ತಾರೆ. ಬರ್ತೀನಿ. ಈಗ ವೆಸ್ಟ್ ಬೆಂಗಾಲ್ ಅಂದ್ಕೊಂಡು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಬಾಂಗ್ಲಾದೇಶದವ್ರು ಒಳಗಡೆ ಸುರಕ್ಷತೆ ಮಾಡ್ಕೊಂಡು ಕೂತವ್ರೆ. ಇಷ್ಟೊತ್ತಲ್ಲಿ ಬಂದರೂ ಕೂಡ ಬರೀ ಇಬ್ಬರು ಮಾತ್ರ ಹೊರಗಡೆ ಬರ್ತಾರೆ. ಇಷ್ಟು ಜನ ಬಂದರೂ ಕೂಡ ನಮಗೇನಾದ್ರು ಹೆಚ್ಚು ಕಡಿಮೆ ಅತಿಕ್ರಮ ಪ್ರವೇಶ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಇವತ್ತು ದಬ್ಬಾಳಿಕೆ ಮಾಡೋಕ್ಕೆ ಬಂದವ್ರೆ. ಅಂಥದ್ರಲ್ಲಿ ಓಕೆ ದಾಖಲಾತಿಗಳಿಲ್ಲ, ಅವ್ರನ್ನ ಸಿಗ್ತಾ ಇಲ್ಲ, ನಾವು ಕಂಡು ಹಿಡಿತೀವಿ. ಇದ್ರ ಬಗ್ಗೆ ನೀವು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಸಚಿವರಿಗೆ ಯಾರಿದ್ದಾರೆ, ಆಫೀಸರ್ ಯಾರಿದ್ದಾರೆ, ಅವ್ರಿಗೆ ಮುಟ್ಸಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು, ಯಾಕಂದರೆ ಎಲ್ಲ RC ಇಲ್ಲ, FC ಇಲ್ಲ, ಲೈಸೆನ್ಸ್ ಇಲ್ಲ, ಏನೋ ರಾಜ್ಯಾರೋಷವಾಗಿ ಸಿಟಿಯಲ್ಲಿ ಓಡಾಡ್ತಾ ಮಾಡ್ತಾರೆ. ಏನೋ ಚಿಂದೆ ಆಯ್ತಾರೆ, ಇಲ್ಲಿ ತಂದು ಸುರಿತಾರೆ. ಮತ್ತು ಯಾಕಂದರೆ ಇದಕ್ಕೊಂದು ಮುಖಂಡ ಅಂತಿದ್ದಾರೆ, ಆ ಮುಖಂಡವನ್ನು ಪತ್ತೆ ಹಚ್ಚಬೇಕಾಗತ್ತೆ. ಯಾರು ಇವ್ರನ್ನ ಕರ್ಕೊಂಬಂದವ್ರು, ಯಾರು ಇಲ್ಲಿ ಜಾಗ ಕೊಟ್ಟವ್ರು ಯಾರು, ಎಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಇವರು ನಮ್ಮ ದೇಶದವರ, ಅಕ್ರಮ ಬಾಂಗ್ಲಾದವರ. ಯಾಕಂದ್ರೆ ನೋಡಿ, ಒಂದು ಕೈ RC ಬುಕ್ ಇಲ್ಲ, ಅಲ್ಟ್ರೇಷನ್ ಗಾಡಿಗಳು ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿಗ ಆಟೋ ನೋಡಿ ಯಾವ ರೀತಿ ಇದೆ, ಇದರಲ್ಲೆಲ್ಲ ಚಿಂದೆ ಆಯ್ತು ತಂದು ಇಲ್ಲಿ ಬಂದು ಡಂಪ್ ಮಾಡ್ತಾರೆ, ಇಲ್ಲಿಂದ ಬೇರೆ ಕಡೆ ಮಾರಾಟ ಮಾಡ್ತಾರೆ. ಎಲ್ಲ ನೋಡ್ತಿರ್ಬೋದು, ಬಿಯರ್ ಬಾಟಲ್ ಆಯಿತು, ಎಲ್ಲ ಕಸ ಕಡ್ಡಿಯನ್ನು ತಂದು ಇದು ಆಂಧ್ರ ಪ್ರದೇಶ. ನೋಡಿ, ಆಂಧ್ರ ಪ್ರದೇಶದ್ದು ಒಂದು ಕಡೆ ಗೂಡ್ಸ್ ವಾಹನ ಇದು ತರ್ತಾರೆ. ಎಲ್ಲೇ ಒಂದು ಕಡೆ ಇಲ್ಲಿ ತುಂಬ ತೊಂದರೆ ಆಗ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸಾರಿಗೆ ಅಧಿಕಾರಿಗಳು, RTO ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಎಗ್ಗಿಲ್ಲದೆ ಈ ಥರ ಅಲ್ಟ್ರೇಷನ್ ಗಾಡಿಗಳನ್ನು ಮಾಡಿಸ್ತಿದ್ದಾರೆ, ವೆಹಿಕಲ್ಗಳನ್ನು ತಂದು ಇಲ್ಲೆಲ್ಲ ಅಕ್ರಮವಾಗಿ ನಡೆಸ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಸ್ಥಳಕ್ಕೆ ಬರಬೇಕು, ಇವೆಲ್ಲವನ್ನು ಸೀಸ್ ಮಾಡಬೇಕು. ಮತ್ತು ಇವರು ವೆಸ್ಟ್ ಬೆಂಗಾಲ್ ಅವರು ಅಂತ ಹೇಳ್ತಿದ್ರೆ ಆಧಾರ್ ಕಾರ್ಡ್, ID ಕಾರ್ಡ್ ಎಲ್ಲವನ್ನ ಪತ್ತೆ ಹಚ್ಚಬೇಕಾಗತ್ತೆ. ಸ್ಟೇಟು, ಸೆಂಟ್ರಲ್ ಎಲ್ಲರೂ ಅಧಿಕಾರಿಗಳು ಬರಬೇಕಾಗತ್ತೆ. ಯಾಕಂದರೆ ಇವರೆಲ್ಲ ಮುಂದೆ ದೇಶಕ್ಕೆ ಮಾರಕ ಆಗ್ಬೋದು. ಯಾಕಂದರೆ ಇವತ್ತು 10, ನೆಕ್ಸ್ಟು 20, 100, 1000, 2000 ಆಗ್ಬೋದು ಮುಂದಿನ ದಿನಗಳಲ್ಲಿ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. RTO ಅಧಿಕಾರಿಗಳು ಮತ್ತು ಟ್ರಾಫಿಕ್ ಅಧಿಕಾರಿಗಳು, ಪೊಲೀಸರು ಏನು ಮಾಡ್ತಿದ್ದಾರೆ ಎಂಬುದು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಅಕ್ರಮವಾಗಿ ಒಂದು ಕಡೆ ಬೈಕ್ಗಳನ್ನು ಓಡಿಸ್ತಿದ್ದಾರೆ ವೆಸ್ಟ್ ಬೆಂಗಾಲೂರು, ಅಕ್ರಮ ಬಾಂಗ್ಲಾದೇಶದವರು. ನಾನೀಗ ಬೆಡ್ದಾಸ್ಪುರ, ಎಲೆಕ್ಟ್ರಾನಿಕ್ ಸಿಟಿಯ ಬೆಡ್ದಾಸ್ಪುರ ಒಂದು ಸ್ಥಳದಲ್ಲಿದ್ದೇನೆ. ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಿದ್ರೆ ID ಕಾರ್ಡ್ ಎಲ್ಲ ತೋರಿಸ್ತಿದ್ರೆ ನೋಡಿ, ಬೈಕ್ಗಳು ನೋಡಿ ಯಾವ ರೀತಿ ಅಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಬೈಕು, ಹಿಂದೆ ನೋಡ್ತಿರ್ಬೋದು ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಲೈಸೆನ್ಸ್ ಇದನ್ನು, RC ಇದನ್ನು, FC ಇದನ್ನು, ಏನೂ ಇಲ್ಲ. ಇದಕ್ಕೆ ಡಾಕ್ಯುಮೆಂಟ್ಸ್ ತೋರಿಸಂದ್ರೆ ತೋರಿಸ್ತಾ ಇಲ್ಲ, ಯಾವುದೂ ಇಲ್ಲ. ಏನು ಅವ್ರನ್ನ ಕೇಳೋರು ಇಲ್ಲ, ಮಾಡೋರಿಲ್ಲ. ಸಿಟಿಯಲ್ಲಿ ಎಗ್ಗಿಲ್ಲದ ಓಡಾಟ ಮಾಡ್ತಾರೆ, ಮತ್ತೊಂದು ಕಡೆ ಕಸ ಹಾಯ್ತಾರೆ. ಕಸ ತಂದು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇಲ್ಲಿ ಗುಜರಿ ಥರ ನಿರ್ಮಾಣವಾಗಿದೆ. ಒಂದು ಇಲ್ಲಿ ಸೆಡ್ ಹಾಕಿ ಒಂದು ಕಡೆ ಲಾಕೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಅದು ಡಿಸ್ಕವರಿ ಗಾಡಿ, ಇದು ಸುಜುಕಿ ಗಾಡಿ ನೋಡಿ ಯಾವ ರೀತಿ ಇದೆ. ಒಂದು ಕಡೆ ಟ್ರಾಫಿಕ್ ಪೊಲೀಸರು ಚೆಕ್ ಮಾಡ್ತಾರಲ್ಲ ಗೊತ್ತಾಗಲ್ಲ, RTO ಅಧಿಕಾರಿಗಳು ಏನು ಮಾಡ್ತಿದ್ದಾರೆ. ಹೀಗಾಗಿ ಪ್ರಶ್ನೆ ಮಾಡುತ್ತೆ, ಒಂದು ಕಡೆ ಇವೆಲ್ಲ ಆಂತರಿಕ ಭದ್ರತೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ, ಬೈಕ್ಗಳನ್ನು ಓಡಿಸ್ತಿದ್ದಾರೆ, ಇದರಿಂದ ಕಳ್ಳತನ ಆಗ್ತಿದೆ ಅಂತ ಒಂದು ಗಂಭೀರ ಆರೋಪ. ಮತ್ತು ಇಲ್ಲೆಲ್ಲ ಅಕ್ರಮ ಬಾಂಗ್ಲಾದವರು ಇದ್ದಾರೆ ಎಂಬುದು ಆರೋಪ. ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ ಅಧಿಕಾರಿಗಳು. ಇಲ್ಲಿ ಹಿಂದೂ ಮುಖಂಡರಿದ್ದಾರೆ, ಸಂತೋಷ್ ಅವ್ರು ಮಾತಾಡಿಸ್ತೀನಿ ಸರ್. ಬೈಕ್ಗಳೆಲ್ಲ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗಂಧ ಗಾಳಿ ಏನಿಗೂ ಡಾಕ್ಯುಮೆಂಟ್ಸ್ ಇಲ್ಲ, RC ಇಲ್ಲ, FC ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ದೇಶದ ಭದ್ರತೆ, ಕರ್ನಾಟಕದ ಭದ್ರತೆ, ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಒತ್ತಾಯ ಮಾಡ್ತಾರೆ ಮತ್ತು ಪೊಲೀಸರಿಗೆ ಮತ್ತು RTO ಅಧಿಕಾರಿಗಳಿಗೆ ಸರ್ ಏನು ಮಾಡ್ತಿದ್ದಾರೆ ಎಂಬುದು ಪ್ರಶ್ನೆ ಮೂಡುತ್ತೆ ಈ ಒಂದು ದೃಶ್ಯ ನೋಡಿದ್ರಂತ. ಮೋಟಾರ್ ಕಾಯ್ದೆ 1980 ಇದ್ರೂ ಅನ್ವಯ ಪ್ರಕಾರ ಯಾವುದೇ ಗಾಡೀಲಿ ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ. ಇದು ಟೂ ವೀಲರ್ ತೊಗೊಂಡೋಗಿ 4 ಚಕ್ರ ವಾಹನ ಗಾಡಿ ವಾಹನ ಇವ್ರು ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ಇವ್ರು ಓಡಿಸ್ತಾರೆ. ನಾನು ಮೊನ್ನೆಯಿಂದನೂ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಾರಿಗೆ ಅಧಿಕಾರಿಗಳು ಯಾರಿದ್ದಾರೆ, ಸಾರಿಗೆ ನಮ್ಮ ಸಚಿವರು ಯಾರಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇಂಥ ಗಾಡಿಗೆ ಅನುಮತಿ ಯಾಕೆ ಕೊಟ್ರಿ ನೀವು? ಮತ್ತು ಬೆಂಗಳೂರಲ್ಲಿ ತರದವು ಸುಮಾರು 10,000ಕ್ಕೂ ಹೆಚ್ಚು ನಾನು ಕೊಡ್ತೀನಿ. ಯಾವುದೇ ದಾಖಲಾತಿ ಇಲ್ಲ, RC ಬುಕ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಯಾವುದೂ ಇಲ್ಲ. ಅದರಲ್ಲಿ ಈ ಥರ ಆಲ್ಟ್ರೇಷನ್ಗೆ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ಲವೇ ಇಲ್ಲ ಇದರಲ್ಲಿ. ನಮ್ಮ ದೇಶದವರ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ, ನಮ್ಮ ಕಡೆ ಅಕ್ರಮ ಬಾಂಗ್ಲಾದವ್ರು ಇದ್ದಾರೆ ಅಂತ ಹೇಳ್ತಾರೆ. ಬರ್ತೀನಿ.
ಈಗ ವೆಸ್ಟ್ ಬೆಂಗಾಲ್ ಅಂದ್ಕೊಂಡು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಬಾಂಗ್ಲಾದೇಶದವ್ರು ಒಳಗಡೆ ಸುರಕ್ಷತೆ ಮಾಡ್ಕೊಂಡು ಕೂತವ್ರೆ. ಇಷ್ಟೊತ್ತಲ್ಲಿ ಬಂದರೂ ಕೂಡ ಬರೀ ಇಬ್ಬರು ಮಾತ್ರ ಹೊರಗಡೆ ಬರ್ತಾರೆ. ಇಷ್ಟೇ ಜನ ಬಂದರೂ ಕೂಡ ನಮಗೇನಾದ್ರು ಹೆಚ್ಚು ಕಡಿಮೆ ಅತಿಕ್ರಮ ಪ್ರವೇಶ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಇವತ್ತು ದಬ್ಬಾಳಿಕೆ ಮಾಡೋಕ್ಕೆ ಬಂದವ್ರೆ. ಅಂಥದ್ರಲ್ಲಿ ಓಕೆ ದಾಖಲಾತಿಗಳಿಲ್ಲ, ಅವ್ರನ್ನ ಸಿಗ್ತಾ ಇಲ್ಲ, ನಾವು ಕಂಡು ಹಿಡಿತೀವಿ. ಇದ್ರ ಬಗ್ಗೆ ನೀವು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ಸಚಿವರಿಗೆ ಯಾರಿದ್ದಾರೆ, ಆಫೀಸರ್ ಯಾರಿದ್ದಾರೆ, ಅವ್ರಿಗೆ ಮುಟ್ಟಿಸಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಇವಾಗ. ನೋಡ್ತಿರ್ಬೋದು, ಯಾಕಂದ್ರೆ ಎಲ್ಲ RC ಇಲ್ಲ, FC ಇಲ್ಲ, ಲೈಸೆನ್ಸ್ ಇಲ್ಲ, ಏನೋ ರಾಜ್ಯಾರೋಷವಾಗಿ ಸಿಟಿಯಲ್ಲಿ ಓಡಾಡ್ತಾ ಮಾಡ್ತಾರೆ. ಏನೋ ಚಿಂದೆ ಆಯ್ತಾರೆ, ಇಲ್ಲಿ ತಂದು ಸುರಿತಾರೆ. ಮತ್ತು ಯಾಕಂದರೆ ಇದಕ್ಕೊಂದು ಮುಖಂಡ ಅಂತಿದ್ದಾರೆ, ಆ ಮುಖಂಡವನ್ನು ಪತ್ತೆ ಹಚ್ಚಬೇಕಾಗತ್ತೆ. ಯಾರು ಇವ್ರನ್ನ ಕರ್ಕೊಂಬಂದವ್ರು, ಯಾರು ಇಲ್ಲಿ ಜಾಗ ಕೊಟ್ಟವ್ರು ಯಾರು, ಎಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಇವರು ನಮ್ಮ ದೇಶದವರ, ಅಕ್ರಮ ಬಾಂಗ್ಲಾದವರ. ಯಾಕಂದ್ರೆ ನೋಡಿ, ಒಂದು ಕೈ RC ಬುಕ್ ಇಲ್ಲ, ಅಲ್ಟ್ರೇಷನ್ ಗಾಡಿಗಳು ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿಗ ಆಟ ನೋಡಿ ಯಾವ ರೀತಿ ಇದೆ. ಇದರಲ್ಲೆಲ್ಲ ಚಿಂದೆ ಆಯ್ದು ತಂದು ಇಲ್ಲಿ ಬಂದು ಡಂಪ್ ಮಾಡ್ತಾರೆ, ಇಲ್ಲಿಂದ ಬೇರೆ ಕಡೆ ಮಾರಾಟ ಮಾಡ್ತಾರೆ. ಎಲ್ಲ ನೋಡ್ತಿರ್ಬೋದು, ಬಿಯರ್ ಬಾಟಲ್ ಆಯಿತು, ಎಲ್ಲ ಕಸ ಕಡ್ಡಿಯನ್ನು ತಂದು ಇದು ಆಂಧ್ರ ಪ್ರದೇಶ. ಇದು ನೋಡಿ, ಆಂಧ್ರ ಪ್ರದೇಶದ ಒಂದು ಕಡೆ ಗೂಡ್ಸ್ ವಾಹನ ಇದು ತರ್ತಾರೆ, ಎಲ್ಲೇ ಒಂದು ಕಡೆ ಇಲ್ಲಿ ತುಂಬ ತೊಂದರೆ ಆಗ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸಾರಿಗೆ ಅಧಿಕಾರಿಗಳು, RTO ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಎಗ್ಗಿಲ್ಲದೆ ಈ ಥರ ಅಲ್ಟ್ರೇಷನ್ ಗಾಡಿಗಳನ್ನು ಮಾಡಿಸ್ತಿದ್ದಾರೆ, ವೆಹಿಕಲ್ಗಳನ್ನು ತಂದು ಇಲ್ಲೆಲ್ಲ ಅಕ್ರಮವಾಗಿ ನಡೆಸ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಸ್ಥಳಕ್ಕೆ ಬರಬೇಕು, ಇವೆಲ್ಲವನ್ನು ಸೀಸ್ ಮಾಡಬೇಕು. ಮತ್ತು ಇವರು ವೆಸ್ಟ್ ಬೆಂಗಾಲ್ ಅವರು ಅಂತ ಹೇಳ್ತಿದ್ದಾರೆ. ಆಧಾರ್ ಕಾರ್ಡ್, ID ಕಾರ್ಡ್ ಎಲ್ಲವನ್ನ ಪತ್ತೆ ಹಚ್ಚಬೇಕಾಗತ್ತೆ. ಸ್ಟೇಟು, ಸೆಂಟ್ರಲ್ ಎಲ್ಲರೂ ಅಧಿಕಾರಿಗಳು ಬರಬೇಕಾಗತ್ತೆ. ಯಾಕಂದರೆ ಇವರೆಲ್ಲ ಮುಂದೆ ದೇಶಕ್ಕೆ ಮಾರಕ ಆಗ್ಬೋದು. ಯಾಕಂದರೆ ಇವತ್ತು 10, ನೆಕ್ಸ್ಟು 20, 100, 1000, 2000 ಆಗ್ಬೋದು ಮುಂದಿನ ದಿನಗಳಲ್ಲಿ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.